ಸ್ನೇಹಿತರೆ, ನೀವೆಲ್ಲ ರಾಮೇಶ್ವರಂ ಕೆಫೆ ಬಗ್ಗೆ ಕೇಳಿರಬಹುದು. ಆದರೆ ಹೆಚ್ಚಿನವರು ಇದು ಸ್ಟಾರ್ಟ್ ಆಗಿ ಕೇವಲ 2 ವರ್ಷ ಆಗಿದ್ರು ಓವರ್ ನೈಟ್ ಅಲ್ಲಿ ಅವರಿಗೆ ದೊಡ್ಡ ಸಕ್ಸಸ್ ಸಿಕ್ಕಿತು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಬಹಳಷ್ಟು ಜನರಿಗೆ ಗೊತ್ತಿರದೇ ಇರುವ ಒಂದು ಸಂಗತಿ ಇದೆ. ಈ ಕೆಫೆಯ ಸಕ್ಸಸ್ ಹಿಂದೆ 10 ವರ್ಷದ ಪರಿಶ್ರಮ ಇದೆ. ರಾಮೇಶ್ವರಂ ಕೆಫೆಯನ್ನ ಶುರು ಮಾಡಿದವರಲ್ಲಿ ರಾಘವೇಂದ್ರ ರಾವ್ ಕೂಡ ಒಬ್ರು. ಇವರು 10 ವರ್ಷದ ಹಿಂದೆ ರಸ್ತೆ ಬದಿಯಲ್ಲಿ ದೋಸೆ ಮಾರಾಟ ಮಾಡ್ತಾ ಇದ್ರು. ಅಚ್ಚರಿ ಅಂದ್ರೆ ಇವರು ದೋಸೆ ಮಾರುವಾಗ ಇಂಗ್ಲಿಷ್ನಲ್ಲೇ ಮಾತನಾಡ್ತಾ ಇದ್ರು. ಅಲ್ಲಿಗೆ ಇವರು ಒಳ್ಳೆ ಎಜುಕೇಟೆಡ್ ಅಂತ ಗೊತ್ತಾಗುತ್ತೆ. ಹೌದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದವರು. ನಂತರ ಫುಡ್ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಬೀದಿ ಬದಿಯಲ್ಲಿ ದೋಸೆ ಮಾರೋದಕ್ಕೆ ಶುರು ಮಾಡ್ತಾರೆ. ಹೀಗೆ 4-5 ವರ್ಷ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿ ನಂತರ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡಿದ ರಾಘವೇಂದ್ರ ಅವರು ಮುಂದೆ ದಿವ್ಯಾ ಅವರ ಜೊತೆಗೂಡಿ ರಾಮೇಶ್ವರಂ ಕೆಫೆಯನ್ನ ಸ್ಥಾಪನೆ ಮಾಡ್ತಾರೆ. ಹೀಗಾಗಿ ರಾಮೇಶ್ವರಂ ಕೆಫೆ ಹಿಂದೆ ತುಂಬಾನೇ ಪರಿಶ್ರಮ ಇದೆ. ಅದು ರಾತ್ರಿ ಬೆಳಗಾಗೋದ್ರ ಒಳಗೆ ಫೇಮಸ್ ಆಗೋದ್ರ ಹಿಂದೆ ಅದೆಷ್ಟೋ ನೋವಿದೆ. ರಾಮೇಶ್ವರಂ ಕೆಫೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ.